ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನಿರೋದು ಮುತ್ತಲೆಯನ ಬೆಟ್ಟ ಸಮಥಿಂಗ್, ಕರೆಕ್ಟಾಗಿ ಎಕ್ಸಾಕ್ಟ್ ಪ್ಲೇಸ್ ನೇಮ್ ಮರ್ತೋಗಿದೆ. ಚಳಿಗೆ ಫುಲ್ಲು ಕೈಯೆಲ್ಲ ರೆಡ್ಡಾಗಿ ಹೋಗ್ಬಿಡಿದೆ. ಸನ್ರೈಸ್ ಆಗ್ತಾ ಇದೆ. ಇವಾಗ ತಾನೇ ಸನ್ರೈಸ್ ಆಗ್ತಾ ಇದೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಮಾತ್ರ. ಸ್ವಲ್ಪ ಜನ ಬಂದಿದ್ದಾರೆ, ಬಟ್ ಐ ಡೋಂಟ್ ನೋ, ಯಾರೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಇದ್ದಾರೆ. ಸಿ ಗೈಸ್, ಆಲ್ರೆಡಿ ಸನ್ರೈಸ್ ಆಗಿದೆ, ಬನ್ನಿ ಇಲ್ಲಿ ಅಂತ ಹೇಳಿದ್ರೆ ಈ ಅಪ್ಪ ಬೈಕ್ ತೊಗೊಂಡು ಬರ್ತೀನಿ ಇಲ್ಲಿ ತನಕ ಅಂತ ಹೋಗಿದ್ದಾರೆ. ಏನಪ್ಪ ಈ ರೈಡರ್ಸ್ ಅಂತಂದರೆ ಬರೀ ಆಫ್ ರೋಡ್ ಹೊಡೆಯೋಕ್ಕೆ ನೋಡ್ತಾರಾ? ಹಾಂ, ಈಗ ಬರ್ತಿರೋ ಬಸ್ನ ಮಾತಾಡಿಸ್ತಿದ್ದಾರೆ. ಎಂತ ಗಾಯ್ಸ್, ಸನ್ರೈಸ್ ತುಂಬ ಚೆನ್ನಾಗಿದೆ. ಆಫ್ಟರ್ 1 ಮಂತ್ ಆದಮೇಲೆ ನಾನು ಮತ್ತೆ ಈ ಥರ ವ್ಯೂ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿ, ಗೈಸ್, ಸನ್ರೈಸ್ ಮಾತ್ರ ತುಂಬ 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 ಚೆನ್ನಾಗಿದೆ. ಅಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಷ್ಟು ಒಳ್ಳೆ ಸನ್ರೈಸ್ ನೋಡೋಕ್ಕೂ ಪುಣ್ಯ ಮಾಡಿರಬೇಕು ಗಾಯ್ಸ್. ತುಂಬ ಚೆನ್ನಾಗಿದೆ. ಆಫ್ಟರ್ 1 ಮಂತ್ ಆದಮೇಲೆ ಸನ್ರೈಸ್ ನೋಡ್ತಾ ಇರೋದು ಇದು ಈ ಥರ. ಬಿಕಾಸ್ 1 ಮಂತಿಂದ ನಾನು ಕರೆಕ್ಟಾಗಿ ರೈಡೇ ಮಾಡಿಲ್ಲ. ಆ್ಯಂಡ್ ಇವಾಗ ಇಲ್ಲಿಂದ ಮುತ್ತಲೆಯನ ಸ್ವಾಮಿ ಟೆಂಪಲ್ ಸನ್ರೈಸ್ ಆಗ್ತಿದ್ದಂಗೆ ಎಲ್ಲ ಫೋಟೋಶೂಟ್ ಆ್ಯಂಡ್ ಎಲ್ಲ ನೋಡ್ಕೊಂಡು ಕುತ್ಕೊಬಿಟ್ಟೆ. ನಾನು ಟೆಂಪಲ್ ಹತ್ರ ಹೋಗೇ ಇಲ್ಲ. ಬನ್ನಿ ಟೆಂಪಲ್ ಹತ್ರ ಹೋಗುವ. ಆ್ಯಂಡ್ ಟೆಂಪಲ್ ಮುಗಿಸ್ಕೊಂಡು ನಿಜವಾಗ್ಲೂ ನನಗೆ ಇವಾಗ ಭಯ ಆಗ್ತಿರೋದು ಏನಂದರೆ, ಈ ಬೆಟ್ಟದಿಂದ ಕೆಳಗಡೆ ಇಳಿಯೋದಕ್ಕೆ ಭಯ ಆಗ್ತಾಯಿದೆ ಸೀರಿಯಸ್ಲಿ. ಬಿಕಾಸ್ ಒಂಥರ ರೋಡ್ ಹಿಂಗಿದೆ ಆ್ಯಂಡ್ ತುಂಬ ಪಾತಾಳ ಥರ ಇದೆ. ಅದು ಬೇಕಿದ್ರೇ ನಾನು ಇಲ್ಲೇ ಏನೋ ಸ್ಟಾಪ್, ನಾನು ಮತ್ತೆ ಬರ್ತೀನಿ ಆಗಲ್ಲ ಅಂತ ಹೇಳಿದೆ. ಬಟ್ ನನ್ನ ಫ್ರೆಂಡ್ ಇಲ್ಲ, ಆಗುತ್ತೆ ನಿನ್ನ ಕೈಲಿ ಬಾ ಅಂತ ಕರ್ಕೊಂಡು ಬಂದರು. ಬಟ್ ಇವಾಗ ನಂಗೆ ನಿಜ ಭಯ ಆಗ್ತಾಯಿದೆ, ರಿಟರ್ನ್ ಹೋಗೋದು ಹೇಗೆ ಅಂತ ನಕ್ಕೊಂಡು ಹೋಗ್ತಿದ್ದೆ. ಟೆಂಪಲ್ ಹತ್ರ ಹೋಗುವ? ಹಾಂ, ಓಕೆ. ಸೊ ಗಾಯ್ಸ್, ಹುಡುಗಿರು ಸಿಂಗಲ್ ಆಗಿ ಬಂದರೆ ಎಷ್ಟು ಅಡ್ವಾಂಟೇಜ್ ಅಂತ ಗೊತ್ತಾ? ಐ ಥಿಂಕ್ ನನ್ನ ವೀಡಿಯೋದಲ್ಲಿ ಕವರ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಅವ್ರು ಬಂದು, ಹುಡುಗಿ ರೈಡರಾ, ನಿಮ್ದು ಇನ್ಸ್ಟಾ ಐ ಡಿ ಹೇಳಿ, ನಿಮ್ದು ಯೂಟ್ಯೂಬ್ ಐ ಡಿ ಹೇಳಿ ಅಂತ ಹೇಳಿದರು. ಓ ಮೈ ಗಾಡ್, ಸೋ ಹ್ಯಾಂಡ್ಸಮ್ ಗಾಯ್. ಹುಡುಗಿ ಸಿಂಗಲ್ ಆಗಿದ್ದರೆ ನೋಡಿ ಗಾಯ್ಸ್, ಇಷ್ಟೊಂಥರ ಎಲ್ಲ ಅಡ್ವಾಂಟೇಜ್ ಸಿಗುತ್ತೆ. ಬಟ್ ಏನಾದರೂ ಕಮಿಟ್ ಆದರೆ ಒಂದು ಹುಡುಗನ ಮಾತಾಡ್ಸೋಕ್ಕೂ ನಾವು ಹಿಂದೆ ಮುಂದೆ ನೋಡಬೇಕು ಸೀರಿಯಸ್ಲಿ. ಆ 2 ಎಕ್ಸ್ಪೀರಿಯೆನ್ಸು ನನಗಾಗಿದೆ ಬಿಡಿ, ಅದು ಮಾತು ಬೇರೆ. ಬಟ್ ಸ್ಟಿಲ್ ಇವಾಗ ನಾನು ಸಿಂಗಲ್ ಆಗಿರೋದು ಎಷ್ಟು ಒಳ್ಳೇದಂತ ಹೇಳಿದ್ರೆ, ಸೀರಿಯಸ್ಲಿ ಯಾರು ಬಂದು ಮಾತಾಡ್ಸಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ. ಆರಾಮ್ಸೆ ಮಾತಾಡಿಸ್ಬೋದು, ಆರಾಮ್ಸೆ. ಹಿಂದೆಯಿಂದ ಬಂದುಬಿಟ್ರ ಅಂತ ಅಂದ್ಕೊಬಿಟ್ಟೆ ಸೀರಿಯಸ್ಲಿ. ಓಕೆ, ನನ್ನ ಫ್ರೆಂಡ್ ಬೈಕ್ ನಿಲ್ಸೋಕೆ ಹೋಗಿದ್ದಾರೆ ಕೆಳಗಡೆ. ಬೇಡ ಇಲ್ಲಿವರೆಗೂ ತೊಗೊಬರೋದು ಅಂತ ಹೇಳಿದ್ರೆ ಮೇಲ್ಗಡೆ ತನಕ ತೊಗೊಂಡು ಬಂದರು. ನಿಲ್ಲಿಸ್ಬಿಟ್ಟು ಬನ್ನಿ ಟೆಂಪಲ್ ಹೋಗುವ. ಎಷ್ಟು ಬ್ಯೂಟಿಫುಲ್ ಪ್ಲೇಸ್ನ ಇವಾಗ ಟೆಂಪಲ್ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಬಂದು ಮಾರ್ನಿಂಗ್ಗೆ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ರದೇ ಅಪ್ಪ ಜೋಶ್ ಅಂತ ಹೇಳಿದ್ರೆ. ಸಿ ಗಾಯ್ಸ್, ಇದರಲ್ಲಿ ನಾವು ಚಿಕ್ಕದ್ರಲ್ಲಿ ಇದನ್ನು ಇರಬೇಕಿದ್ರೆ ಇದನ್ನು ಒಂದು ಕಡ್ಡಿ ತೊಗೊಳ್ಳೋಣ, ಕೈ ಬೇಡ ಇವಾಗ.
ಈ ಥರ ಮಾಡ್ತಿದ್ದೋ. ಸಿ, ಈ ಹುಳ ಬರ್ತಿತ್ತು, ಕಾಣಿಸ್ತಿದ್ಯಾ? ಎಲ್ಲಿ 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 ಇದು ಹುಳ, ಇದನ್ನು ತೆಗೀತಿದ್ದೋ. ಇವಾಗ ಇದನ್ನು ನೋಡೋದೇ ರೇರ್ ಆಗೋಗ್ಬಿಟ್ಟಿದೆ. ಟೆಂಪಲಲ್ಲಿದೆ ಗೈಸ್, ನಂಗೆ ಅವರೇ ಮಾತಾಡ್ತಿದ್ದು. ಆ್ಯಂಡ್ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ನನ್ನ ಫ್ರೆಂಡ್ ಅಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ನಾವು ಟೆಂಪಲ್ ಹತ್ರ ಹೋಗೋಣ. ಟೆಂಪಲ್ಗೆ ಹೋಗಿ ದೇವರಿಗೆ ಒಂದು ಕೈ ಮುಗಿದು ಬರೋಣ. ವಾವ್, ಬ್ಯಾಂಗ್ಳೂರಿನಲ್ಲಿ ಸೀರಿಯಸ್ಲಿ ನಾವು ಎಷ್ಟೇ ಮಾರ್ನಿಂಗ್ ಎದ್ರೂ ಅಗೈನ್ ಈ ಟ್ರಾಫಿಕ್ ಎಲ್ಲ ನೋಡಿ ನಾವು ರಿಟರ್ನ್ ಬಂದುಬಿಟ್ರೆ ಸಾಕು. ಒಂದು 7 ಅಷ್ಟರೊಳಗಡೆ ಎಷ್ಟೇ ಬೇಗ ಎದ್ದೇಳು, 4 ಗಂಟೆಗೆ ಎದ್ದೇಳಿ, 3 ಗಂಟೆಗೆ ಎದ್ದೇಳಿ, 7 ಗಂಟೆ ಅಷ್ಟರಲ್ಲಿ ಪಿ ಜಿಲಿದ್ದು ಕೆಲಸ 10 ಗಂಟೆ ಕೆಲ್ಸಕ್ಕೆ ಹೋಗಿ ಮುಗಿಸ್ಬಿಡ್ಬೇಕು. ಇಲ್ಲಾಂದರೆ ಟ್ರಾಫಿಕಲ್ಲಿ ಸಾಯೋಕ್ಕಾಗಲ್ಲ. ಬಟ್ ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ನೋಡಿಕೊಂಡು ಪಕ್ಕದಲ್ಲಿ ಟೆಂಪಲ್ ನೋಡಿಕೊಂಡು ಇರೋದು ತುಂಬ ಚೆನ್ನಾಗಿದೆ. ನಾನಂತೂ ಇದೇ ಥರ ಲೈಕ್ ಮಾಡ್ತೀನಿ. ಲೈಕ್ ಮಲೆನಾಡು ಸೈಡ್ ಟ್ರಾಫಿಕ್ ಇರಲ್ಲ, ಏನಿಲ್ಲ, ಫುಲ್ ಗ್ರೀನರಿ ಪ್ಲೇಸಿಂಗ್, ಇಂಡಿಪೆಂಡೆಂಟ್ ಹೋಮ್, ಇದೇ ಥರ ನಾನು ಲೈಕ್ ಮಾಡೋದು. ಬಟ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮ ರಾಮ್ ಆಂಜನೇಯ ಇಬ್ಬರೂ ಇದ್ದಾರೆ. ಕೈ ಮುಗಿಯುವ. ಟೆಂಪಲ್ ಸ್ಟ್ಯಾಚ್ಯೂ ಇದೆ ಇಲ್ಲಿ, ಶ್ರೀರಾಮ್ ಆ್ಯಂಡ್ ಹನುಮಾನ್ ಸ್ಟ್ಯಾಚ್ಯೂ. ಆ್ಯಂಡ್ ದಿಸ್ ಇಸ್ ದ ಟೆಂಪಲ್, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್, ಶ್ರೀ ಕ್ಷೇತ್ರ ಮುತ್ತುರಾಯ ಸ್ವಾಮಿ ಬೆಟ್ಟ. ಐ ಥಿಂಕ್ ಟೆಂಪಲ್ ಕ್ಲೋಸ್ ಇದು 9:30 or 10 o'clock ಇದು ಓಪನ್ ಆಗುತ್ತೆ. ಐ ಡೋಂಟ್ ನೋ, ಆ ಥರ ಇದೆ ಗೂಗಲಲ್ಲಿ. ಆ್ಯಂಡ್ ಬನ್ನಿ ಸ್ಟ್ಯಾಚ್ಯೂ ನೋಡೋಣ. ಸಿ ಸ್ಟ್ಯಾಚ್ಯೂ, ರಾಮ್ ಸ್ಟ್ಯಾಚ್ಯೂ ಆ್ಯಂಡ್ ಹನುಮಾನ್ ಸ್ಟ್ಯಾಚ್ಯೂ. ಆ ಕಡೆ ಟೆಂಪಲ್ ತುಂಬ ಚೆನ್ನಾಗಿದೆ. ಟೆಂಪಲ್ ಗೈಸ್, ಎಲ್ಲ ದೇವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಕಾಣಿಸ್ತಿದ್ದಾನೆ ದೇವ್ರು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್, ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗಲಿ, ಚೆನ್ನಾಗಿರೋಣ. ಓಕೆ ಗಾಯ್ಸ್, ಫೈನಲಿ ಅಂದ್ಕೊಂಡಿದ್ದ ಪ್ಲೇಸಿಗೆ ಬಂದಾಯಿತು. ಸನ್ರೈಸ್ ನೋಡಾಯಿತು, ದೇವ್ರ ದರ್ಶನ ಮಾಡಾಯಿತು. ಆ್ಯಂಡ್ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಷ್ಟೇ ನೋಡ್ರಿ ನಮ್ಮ ರೈಡರ್ಸ್ ಲೈಫ್. ನಮಗೊಂದೇ ಇರುತ್ತೆ, ಅರ್ಲಿ ಮಾರ್ನಿಂಗ್ ಯಾರು ಎದ್ದಿರಬಾರ್ದು. ನಾವು ರೈಡರ್ಸ್ ಹೋಗಬೇಕು, ಆ ಚಳಿ ಇರಲಿ ಏನೇ ಇರಲಿ ಹೋಗಬೇಕು. ಈ ಬ್ಯೂಟಿಫುಲ್ ಆಗಿರುವಂತಹ ಸನ್ರೈಸ್ ನೋಡಬೇಕು, ಇಂತಹ ವ್ಯೂನ ನೋಡಬೇಕು. ಆ್ಯಂಡ್ ದೇವ್ರ ದರ್ಶನ ಮಾಡಾಯಿತು, ಹೋಗ್ಬೇಕು. ನನಗಂತೂ ಅಷ್ಟೇ ಇರೋದು, ನಾನು ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಆದಷ್ಟು ಸನ್ರೈಸ್ ನೋಡೋಕ್ಕೆ ನಾನು ಲೈಕ್ ಮಾಡ್ತೀನಿ. ಆ್ಯಂಡ್ ಬೇರೆಯವರೆಲ್ಲ ಹೇಗೆ ಟ್ರಾವೆಲ್ ಮಾಡೋಕ್ಕೆ ಲೈಕ್ ಮಾಡ್ತಾರೆ ಐ ಡೋಂಟ್ ನೋ. ಬಟ್ ನಾನು ತುಂಬ ಸನ್ರೈಸ್ ನೋಡೋದಕ್ಕೆ ಇಷ್ಟಪಡ್ತೀನಿ ಟ್ರಾವೆಲಲ್ಲಿ. ಅಂದಾಗಿ ನಾನು ಅರ್ಲಿ ಮಾರ್ನಿಂಗೇ ಜಾಸ್ತಿ ರೈಡ್ ಮಾಡೋದು.
ಬೇಕಿದ್ರೆ ರೈಡ್ ಅಂತ ಹೇಳಿದಾಗ ನೀವು 3 o'clock ಎದ್ದು ನೀನು ರೈಡ್ ಬಾ ಅಂತ ಹೇಳಿದ್ರು ಐ ಆಮ್ ಓಕೆ. ಬಿಕಾಸ್ ನಾನು 3 o'clock ಆದ್ರೂ ನಾನು ಬರ್ತೀನಿ ಅಂತಲೇ ಹೇಳ್ತೀನಿ. ಬನ್ನಿ ಇವಾಗ ಇಲ್ಲಿಂದ ಹೊರಡುವ. ಬಂದಿಲ್ಲ ಏನಾದರೂ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಂದಿದ್ದಕ್ಕಿಂತ ನಾನೇನು ಮಾಡಿಲ್ಲ, ಅಂದಾಗಿ ಕಾಫಿನಾದರೂ ಕುಡಿಯುವ ಅಂತ ಹೇಳಿ. ಟೆಂಪಲ್ನಿಂದ ಹೊರಟು ಬರ್ತಿದ್ದಂಗೆ ರೋಡಲ್ಲೆಲ್ಲ ನನಗೆ ಕಪಲ್ಸೇ ಸಿಗ್ತಾ ಇದ್ರಪ್ಪ. ನೋಡಿ, ಇಲ್ಲಿ ನೋಡಿದ್ರು ಕಪಲ್ಸು ಆ್ಯಂಡ್ ಈ ಕಡೆ ತಿರುಗಿ ನೋಡಿದ್ರು ಕಪಲ್ಸು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತನಾ ಅಥವಾ ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಕಪಲ್ಸ್ ನೋಡಿ ಎಷ್ಟು ಉರಿಸ್ತಾರೆ ಅಂತ ಹೇಳಿ ನಿಜವಾಗ್ಲೂ ಬೈಕೊಂಡು ನನ್ನ ಬೈಕೆ ಒಂಥರ ಕಪಲ್ಸ್ ಅಂತ ಹೇಳ್ಕೊಳ್ತಿದ್ದೆ. ಬಿಕಾಸ್ ಹೌದು, ಇವಾಗ ಬಾಯ್ ಫ್ರೆಂಡ್ ಇಲ್ಲ ಅಂದವ್ರಿಗೆ ನಾವು ಯಾವುದೋ ತುಂಬ ಇಷ್ಟಪಡ್ತೀವಿ, ಅವರೇ ನಮಗೊಂಥರ ಬಾಯ್ ಫ್ರೆಂಡ್ ಇದ್ದಂಗಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ಆದರೂ ಒಂಥರ ಗಿಲ್ಟಿ ಫೀಲ್ ಕಾಡ್ತಿತ್ತು. ಬಿಕಾಸ್ ಬೈಕಲ್ಲಿ ಕೂತ್ಕೊಂಡ್ಮೇಲೆ ಎಲ್ಲರೂ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರೆ, ಬಾಯ್ ಫ್ರೆಂಡ್ ಇದ್ದಾರೆ, ನಮಗೆ ಏನೂ ಇಲ್ಲ ಅಂತ ಹೇಳಿ. ಬಟ್ ಫೀಲ್ ಮಾಡ್ಕೋಬಾರ್ದು. ಆ್ಯಕ್ಚುಲಿ ಸಿಂಗಲ್ ಲೈಫ್ ಈಸ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬನ್ನಿ ಇವಾಗ ಸದ್ಯಕ್ಕೆ ನಾವು ಈ ರೈಡನ್ನು ಮುಗಿಸೋಣ. ನಾನು ವಾಯ್ಸ್ನ ಏನಕ್ಕೆ ಸಪ್ರೇಟಾಗಿ ಕೊಡ್ತಿದ್ದೀನಿ ಅಂತ ಅಂದರೆ, ನಾನು ಹಾಕ್ಕೊಂಡಿರೋ ಮೈಕಲ್ಲಿ ಏನೂ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ಅಂದಾಗಿ ಏನೂ ಮಾಡೋಕ್ಕೆ ಆಗಲ್ಲ. ಮತ್ತು ಹೊಸ ಮೈಕ್ ಆರ್ಡರ್ ಮಾಡಬೇಕು. ಈ ಮೈಕ್ ಏನೂ ಯೂಸ್ ಇಲ್ಲ, ಸುಮ್ಮನೆ ಹಾಗೆ ತೊಗೊಂಡಿದ್ದು ವೇಸ್ಟ್. ಓಕೆ ಬನ್ನಿ ಇವಾಗ ಅಟ್ಲೀಸ್ಟ್ ನಾವು ಹೋಗೋಣ. ಇಲ್ಲಿಂದ ಈ ರೈಡ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.